ಚುಚ್ಚಿಸ್ಕೊಂಡಿದ್ದಂತ ವ್ಯಕ್ತಿ ಹೇಳಿದ್ದು ಸತ್ಯ ಅಂತ ಹೆಂಗೆ ಹೇಳ್ತೀರಿ? ಅಂದ್ರೆ ನೀವು ಅದ್ರ ಬಗ್ಗೆ ಸಾಕ್ಷಿ ಹೇಳ್ತೀರಾ? ಅವ್ನು ಹೇಳ್ತಾ ಇರೋದೆಲ್ಲ ಸತ್ಯ. ಪ್ರಕಾರ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರೋದು ಡಿಸೈಡ್ ಮಾಡೋದು, ನಾನೆಲ್ಲ ಡಿಸೈಡ್ ಮಾಡೋದು. ಅದು ಪೊಲೀಸ್ ಒಂದು ಏನು ಸಂಸದ ತೇಜಸ್ವಿ ಸೂರ್ಯಗೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ನನಗೆ ಸಾಕಷ್ಟು ಜನ ಅನ್ಕೊಂಡಿದ್ದಾರೆ ಹರೀಶ್ಗೆ ತೇಜಸ್ವಿ ಸೂರ್ಯಗೆ ಭಾಳ ಯಾವುದೋ ಒಂದು ಮೀಡಿಯಾದಲ್ಲಿ ಗುದ್ದಾಟ ನಡೆದ್ಬಿಟ್ರು ವಿರೋಧಿಗಳು ಅಂತೇಳಿ. ನನಗೆ ತೇಜಸ್ವಿ ಸೂರ್ಯ ಭಾಳ ಆತ್ಮೀಯರೇ, ಚೆನ್ನಾಗೇ ಇದ್ದೀವಿ. ನಾನು ತೇಜಸ್ವಿ ಸೂರ್ಯ ನನಗಿಂತ ಸಣ್ಣವನು. ತೇಜಸ್ವಿ ಸೂರ್ಯಗೆ ಹೇಳ್ತೀನಿ, ಭಕ್ತಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಡನ್ನ ಭಜನೆಯನ್ನ ಪ್ಲೇ ಮಾಡಿದ್ರೆ ಅಲ್ಲಿ ಬಂದು ಅದನ್ನ ಪ್ಲೇ ಮಾಡಬೇಡ ಅನ್ನೋದೇನು? ಅದು ಏನು? ಅಲ್ಲಿ ಹನುಮಾನ್ ಚಾಲಿಸ ಹಾಕೇ ಇರಲಿಲ್ಲ. ನೀವು ಹೇಳೋದಿದ್ದಂತೆ ಹೆಂಗ್ ನಂಬಬೇಕು? ನೀವು ಹೇಳೋದಿದ್ದಂತೆ ನಾವು ಯಾಕೆ ನಂಬಬೇಕು? ಚುಚ್ಚಿಸ್ಕೊಂಡ ವ್ಯಕ್ತಿ ಚುಚ್ಚಿಸ್ಕೊಂಡಿರೋ ವ್ಯಕ್ತಿ ಹೇಳಿದ ಸುಳ್ಳು. ನೀವು ಚುಚ್ಚಿದ್ದಾರೆ ಅಂತ ಹೇಳಿದ ಸುಳ್ಳು. ಯಾಕೆ ನೀವು ಮಾಧ್ಯಮದವ್ರು ಒಂದು ಒಬ್ಬರ ಪರವಾಗಿ ಮಾತಾಡ್ತಾ ಇದ್ದೀರಿ? ಎಲ್ಲರಿಗೂ ಮೈಕ್ ಹಿಡಿದಿದ್ದೀವಿ. ಹೇಳಿಕೆ ಕೊಡಬೇಕಂದ್ರೆ ಪ್ರಶ್ನೆ ನಿಮ್ಗಿಂತ ಮುಂಚೆನೆ ಕೇಳಿದ್ನಲ್ಲ ಪ್ರಶ್ನೆ. ಕೇಳಿಸ್ಕೊಳ್ಳಿಲ್ಲ ಅದು, ನೀವು ಕೇಳಿಸ್ಕೊಳ್ಳಿಲ್ಲ ಅದು. ನಿಮಗೆ ಕಮ್ಯುನಲ್ ಹಾರ್ಮೋನ್ ಸೃಷ್ಟಿ ಮಾಡಬೇಕು. ಯಾರಿಗೆ? ನಿಮಗೆ ಅಂದ್ರೆ ಯಾರಿಗೆ? ನಿಮಗೆ ಅಂದ್ರೆ ಯಾರಿಗೆ? ಅಲ್ಲಿ ನೋಡಿ, ನೋಡಿ ಬಿಜೆಪಿ ನಾನು ಬಿಜೆಪಿ ಸ್ಪೋಕ್ಸ್ ಅದ್ರ ಬಗ್ಗೆ ನಾನು ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಆಗಿ ಕಾಂಗ್ರೆಸ್ ಮಾತಾಡ್ತಿಲ್ಲ, ಗೊತ್ತಾಯ್ತಾ? ನಾನು ಅಲ್ಲಿ ಏನಾಯ್ತು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಿಮಗೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಹಾಭಾರತ ಚರ್ಚಾ ಕಾರ್ಯಕ್ರಮ. ಹನುಮಾನ್ ಚಾಲೀಸದ ವಿಚಾರಕ್ಕೆ ಪ್ರಾರಂಭವಾದ ಆ ಒಂದು ದಂಗಲ್ ಇವತ್ತು ರಾಜಕೀಯ ಸ್ವರೂಪವನ್ನ ಪಡ್ಕೊಂಡ್ಬಿಡ್ತಾ ಅಂತ ಹೇಳಿ ಗಲಾಟೆ ಆಗ್ತಾ ಇದ್ದಿದ್ದು ಚಾಲೀಸವನ್ನ ಓದುವ ಅಥವಾ ಹಾಡನ್ನ ಪ್ಲೇ ಮಾಡುವ ವಿಚಾರಕ್ಕೆ ಆದ್ರೂ ಕೂಡ ಅಲ್ಲಿ ಕೇಳೋಕ್ ಸಿಕ್ಕಿದ್ದು ಮೋದಿ ಪರವಾದ ಘೋಷಣೆ. ಹಾಲಿ ಸಂಸದರು ಮತ್ತೊಮ್ಮೆ ಚುನಾವಣೆಗೆ ನಿಂತಿರುವವರು ತೇಜಸ್ವಿ ಸೂರ್ಯ ಅವರು ಅಲ್ಲಿ ಬಂದು ಮತದಾರರನ್ನ ಪ್ರಚೋದನೆಗೆ ಒಳಪಡಿಸಿದ್ರು. ಚುನಾವಣಾ ನೀತಿ ಸಂಹಿತೆಗೆ ವಿರುದ್ಧವಾಗಿ ನಡ್ಕೊಂಡ್ರು ಅಂತ ಹೇಳಿ ಅವರ ವಿರುದ್ಧ ಕೂಡ ದಾಖಲಾಗೋಯ್ತು ಕೇಸ್. ಇದೆಲ್ಲದರ ನಡುವೆ ಚರ್ಚೆ ಆಗ್ತಿರೋ ವಿಚಾರ ಪ್ರಚೋದನೆ ಅಂದ್ರೆ ಯಾವುದು? ಹನುಮಾನ್ ಚಾಲೀಸವನ್ನ ನೀವು ಬಂದು ರಸ್ತೆಯಲ್ಲಿ ಪಠಿಸಿ ಅಥವಾ ಭಜನೆ ಮಾಡಿ ಅಂದ್ಬಿಟ್ರೆ ಪ್ರಚೋದನೆನ? ಹಾಗಾದ್ರೆ ಆ ಹನುಮಾನ್ ಚಾಲೀಸವನ್ನ ಹಾಡನ್ನ ಪ್ಲೇ ಮಾಡಿದಾತನಿಗೆ ಚುಚ್ಚಲಾಯ್ತಲ್ವಾ, ಚಾಕುವಿನಿಂದ ಅಟ್ಯಾಕ್ ಮಾಡಲಾಯ್ತಲ್ವಾ, ಅದೇನು? ಪ್ರಶ್ನೆಗಳಂತೂ ಅನೇಕ ಇದೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ನಾನು ಸ್ಮಿತಾ ರಂಗನಾಥ್. ನಾನು ನಾಗೇಂದ್ರ ಬಾಬು. ನಮ್ಮೊಂದಿಗೆ ಇವತ್ತು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಬಿಜೆಪಿ ವಕ್ತಾರರಾಗಿರುವಂತಹ MR ವೆಂಕಟೇಶ್ ಅವರು, ಸ್ಥಳೀಯರಾಗಿರುವಂತಹ ವಿಜಯ್ ಕುಮಾರ್ ಅವರು ಹಾಗೂ ಶಶಾಂಕ್ ಅವರು ಸ್ಥಳೀಯರು, ಸಾದಿಕ್ ಪಾಷಾ ಅವರು ಮುಸ್ಲಿಂ ಮುಖಂಡರು ಹಾಗೂ ಹರೀಶ್ ಭೈರಪ್ಪ ಅವರು ಕನ್ನಡ ಹೋರಾಟಗಾರರು, ಎಲ್ಲರನ್ನು ಕೂಡ ಮಾತಾಡ್ತೀವಿ. ಅದಕ್ಕಿಂತ ಮುಂಚೆ ನೋಡಿ, ಹನುಮ ಬಹುಸಂಖ್ಯಾತರಾದ ಹಿಂದೂಗಳ ಆರಾಧ್ಯ ದೈವ. ಹಿಂದುತ್ವ ಅನ್ನೋ ವಿಚಾರ ಬಂದಾಗಲೆಲ್ಲವೂ ಕೂಡ ಹನುಮನ ಸ್ಮರಣೆ ಪ್ಯಾರಲಲ್ ಆಗಿ ಬಂದುಬಿಡುತ್ತೆ ಅಂತ ಹೇಳಿ. ಆದ್ರೆ ಅದೇ ಹನುಮಾನ್ ಚಾಲೀಸ ವಿಚಾರಕ್ಕೆ ಇಷ್ಟೆಲ್ಲ ದಂಗಲ್ ನಡೆದು ಹೋಯ್ತು. ಹಾಗಾದ್ರೆ ಹನುಮನ ಭಕ್ತರು ಇಡೀ ಪ್ರಕರಣವನ್ನ ಯಾವ ರೀತಿ ಗಮನಿಸ್ತಾ ಇದ್ದಾರೆ? ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ. ಈಗ ವಿಜಯ್ ಕುಮಾರ್ ಅವ್ರನ್ನ ಮಾತಾಡ್ತೀನಿ. ವಿಜಯ್ ಕುಮಾರ್ ಅವರೇ, ಇವತ್ತು ನಗರಪೇಟೆನಲ್ಲಿ ಸಿದ್ದಣ್ಣಗಲ್ಲಿಯಲ್ಲಿ ಅಕ್ಷರಶಃ ಬಿಗುಡಿನ ವಾತಾವರಣ ನಿರ್ಮಾಣ ಆಗಿತ್ತು. ಅಂದ್ಕೊಂಡಿದ್ರ ಸಿದ್ದಣ್ಣಗಲ್ಲಿಯಲ್ಲಿ ಈಗೂ ಆಗತ್ತೆ ಅಂತೇಳಿ? ಒಬ್ಬ ಹಿಂದೂಗೆ ಹೊಡೆದ್ರೆ ಹಿಂದೂ ಸಮಾಜ ಇವಾಗ ಜಾಗೃತಿಗೊಳಿಸ್ಬೇಕಾಯ್ತು, ಜಾಗೃತಿ ಆಗಿದೆ. ಒಬ್ಬ ಹಿಂದೂ ಹಿಂದೆ ಲಕ್ಷ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವನ ಮೇಲೆ ಕೈ ಇಟ್ಟರೆ ಲಕ್ಷಾಂತರ ಜನ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ತೋರಿಸ್ಕೊಡೋದು ಕಾರ್ಯಕ್ರಮನೇ ಇವತ್ತಿದು.
ಆ ಮುಖೇಶ್ಗೆ ಇವತ್ತು ನಾವು ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದೀವಿ ಅಂತ ಧೈರ್ಯ ತುಂಬುವಂತ ಕಾರ್ಯಕ್ರಮ ಇದು. ಅದು ಬಿಟ್ಟು ಬೇರೆ ಏನು ನಾವು ಇನ್ನೊಬ್ರು ತೊಂದರೆ ಕೊಡೋದಲ್ಲ. ಹಿಂದೂ ಒಗ್ಗಟ್ಟು ಏನು ಅಂತ ತೋರಿಸ್ಬೇಕಾಗಿತ್ತು, ತೋರಿಸಿದೀವಿ. ಏನ್ ಸಿಕ್ತು ಸರ್ ಇದರಿಂದ? ಸರ್ ಆತ್ಮಸ್ಥೈರ್ಯ. ಒಬ್ಬ ಹುಡುಗನ್ಗೆ ಲಕ್ಷಾಂತರ ಜನ ಇದ್ದಾರೆ ಅಂದ್ರೆ ಇಂಥವ್ರನ್ನ ಎದುರಿಸೋದಕ್ಕೆ ಅವನಿಗೆ ಧೈರ್ಯ ಬರಬೇಕು. ಆವತ್ತು ಆ ಘಟನೆ ಆದಾಗ ಬಹುಶಃ ನೀವು ಕೂಡ ಅದೇ ಜಾಗದಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಮಾಹಿತಿ ಕಲೆ ಹಾಕಿರ್ತೀರಿ. ಆ ಘಟನೆ ಆದಾಗ ಅಕ್ಕಪಕ್ಕದ ಅಂಗಡಿಗಳಲ್ಲಿ ಹಿಂದೂಗಳು ಇರಲೇ ಇಲ್ವಾ? ಅವ್ರು ಯಾಕೆ ಹೋಗ್ಲಿಲ್ಲ ಬಚಾವ್ ಮಾಡ್ಲಿಕ್ಕೆ? ಇವತ್ತು ಮುಖೇಶ್ ಅವ್ರು ನಾಗೇಂದ್ರ ಬಾಬು ಮಾತನಾಡಿಸುವಾಗ ಹೇಳಿದ್ರು, ಆವಾಗ ನನ್ನ ಮೇಲೆ ಅಟ್ಯಾಕ್ ಆಗ್ತಿರುವಾಗ ಯಾರೂ ಬರ್ಲಿಲ್ಲ ನನ್ನನ್ನು ಸಹಾಯ ಮಾಡ್ಲಿಕ್ಕೆ. ಆಗೆಲ್ಲಿತ್ತು ಜಾಗೃತಿ? ಎಲ್ಲಿ ಹೋಗಿತ್ತು ಹಿಂದೂ ಸಮಾಜ? ಯಾಕೆ ನಿಲ್ಲಿಲ್ಲ ಮುಖೇಶ್ ಪರವಾಗಿ? ಪ್ರತಿದಿನ ಇದೇ ತೊಂದರೆನೇ ಆಗ್ತಾ ಇರೋದು. ಹಿಂದೂಗಳು ಮಲಗಿದ್ದಾರೆ. ಯಾವ ಹಿಂದೂನು ಆ ಹುಡುಗನ್ಗೆ ಸಪೋರ್ಟ್ ಬಂದಿಲ್ಲ ಅಂದ್ರೆ ನಾಚಿಕೆಗೇಡಿನ ವಿಷಯ ಇದು. ಅಟ್ಲೀಸ್ಟ್ ಬಿಡ್ಸಕ್ಕಾದ್ರೆ ಯಾರಾದ್ರೂ ಬರ್ಬೋದಾಗಿತ್ತಲ್ವಾ? ಹೊಡೆದವರಲ್ಲೂ ಹಿಂದೂಗಳಿದ್ದಾರೆ, FIR ಕಾಪಿಯಲ್ಲೂ ಹಿಂದೂಗಳ ಹೆಸರಿದೆ. FIR ಕಾಪಿ ಚೇಂಜ್ ಆಗಿದೆಯಲ್ಲ, ಇವತ್ತು FIR ಕಾಪಿ ಚೇಂಜ್ ಆಗಿದೆಯಲ್ಲ. ನಿನ್ನೆ ಇದೇ ಡಿಬೇಟ್ ಅಲ್ಲಿ FIR ಕಾಪಿಲಿ ಹಿಂದೂ ಇದ್ದಾರೆ ಅಂದ್ರು. ಮತ್ತೆ ಶಾಹಿದ್ ಅನ್ನೋ ಹೆಸರು ಹೆಂಗ್ ಬಂತು? ಇವತ್ತು ಚೇಂಜ್ ಆಯ್ತು FIR ಕಾಪಿ. ನಿನ್ನೆ ಹಿಂದೂಗಳಿದ್ರು ಅಂದ್ರು. ಇವತ್ತು ಹೆಂಗ್ ಚೇಂಜ್ ಆಯ್ತು? ನಾವು ಅದೇ ವಾದ ಮಾಡ್ತಾ ಇದ್ವಿ ನಿನ್ನೆ ಡಿಬೇಟ್ ಅಲ್ಲಿ. ಇದು ಏನೋ ಒಂದು ಇದರಿಂದ ಹುನ್ನಾರ ಇದೆ. ಸರ್ಕಾರದ್ದು ಪೊಲೀಸ್ ಅವರೆಲ್ಲ ಸೇರ್ಕೊಂಡು ಒಂದು ಹುನ್ನಾರ ಮಾಡಿದ್ದಾರೆ. ಇವತ್ತು ಯಾರದು ಶಾಹಿದ್ ಅಂತ ಹೊಸ ಹೆಸರು ಹೆಂಗ್ ಬಂತು? ಏನ್ ಪ್ರಯೋಜನ ಹುನ್ನಾರ ಮಾಡೋದ್ರಿಂದ? ಶಶಾಂಕ್ ಅವರೇ, ನಿಮಗೂ ಇದೆ ಅನುಮಾನನ? ಯಾರು ಮಾಡ್ತಾರೆ ಹುನ್ನಾರ? ಯಾಕೆ ಮಾಡ್ತಾರೆ ಹುನ್ನಾರ? ಮೇಡಮ್, ಏನಾಗಿದೆ ಅಂದರೆ ಇವತ್ತಿನ ಪರಿಸ್ಥಿತಿಗೆ ಸರ್ಕಾರಗಳು ಮುಸಲ್ಮಾನರ ಪರ ನಿಂತರೆ ಓಟ್ ಬೀಳುತ್ತೆ ಅನ್ನೋದು ತೋರಿಸ್ಕೊಳ್ಳೋಕ್ಕೋಸ್ಕರ ಕೆಲವರು ಮುಸಲ್ಮಾನರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೊರತು ಇವತ್ತೇನು ನಮ್ಮದು ಇವತ್ತು ನಗರದ ಪೇಟೆಯಲ್ಲಿ ಬಂದು ಎಲ್ಲರೂ ಹಿಂದೂಗಳು ತೋರಿಸಿದ್ದು ಯಾವುದು ನಾವು ಒಂದು ಸರ್ಕಾರಕ್ಕೆ ವಿರೋಧನೋ ಅಥವಾ ಅಲ್ಲ. ಇದೇನೇನು ಪ್ರತಿಯೊಂದು ದೌರ್ಜನ್ಯ ಹಿಂದೂ ಮೇಲೆ ಆಗ್ತಿದೆಯೋ ಇನ್ಮೇಲೆ ನಾವು ಇದನ್ನು ಸಹಿಸಲ್ಲ, ನಾವು ಇದನ್ನು ಎದುರಿಸ್ತೀವಿ, ನಾವೆಲ್ಲ ಒಟ್ಟಾಗಿ ನಿಲ್ತೀವಿ. ಯಾವುದೇ ಕಾರಣಕ್ಕೂ ನಾವು ಇನ್ನು ಮುಂದೆ ಇದನ್ನೆಲ್ಲ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ, ಶಶಾಂಕ್ ಅವರೇ, ಅಲ್ಲಿ ಹನುಮಾನ್ ಚಾಲಿಸದ ವಿಚಾರಕ್ಕಾಗಿದ್ದೇ ಅಲ್ಲ ಗಲಾಟೆ, FIR ಅಲ್ಲೂ ಇಲ್ಲ, ಹಾಗೆ ನಮಗ್ ಸಿಕ್ತಿರುವ ಸರ್ಕಾರಕ್ಕೆ ಸಿಕ್ತಿರುವ ಮಾಹಿತಿ ಪ್ರಕಾರನೂ ಅಲ್ಲ, ಅಲ್ಲೇನೋ ಬೇರೆ ವಿಚಾರಕ್ಕಾಗಿರೋ ಗಲಾಟೆ. ಬಿಜೆಪಿ ಅನಾವಶ್ಯಕವಾಗಿ ಇದಕ್ಕೆ ಧರ್ಮದ ಲೇಪನ ಮಾಡ್ತಿದೆ ಹೇಳಿದ್ರು ದಿನೇಶ್ ಗುಂಡೂರಾವ್ ಅವರು. ಹನುಮಾನ್ ಚಾಲಿಸ ಕಲ್ವೇ ಅಲ್ಲ, ಹಿಂದೂ ಮುಸ್ಲಿಂ ಅಲ್ವೇ ಅಲ್ಲ, ಅಟ್ಯಾಕ್ ಮಾಡಿದವರು ಕೂಡ ಹಿಂದೂರಿದ್ದಾರೆ. ಹೇಗಾಗುತ್ತೆ ಹಿಂದೂ ಮುಸ್ಲಿಂ ಇದು? ನೀವೆಲ್ಲ ಸೇರಿ ಲೇಪನ ಮಾಡ್ತಿದ್ದೀರಾ ಬಣ್ಣ ಇದಕ್ಕೆ. ಇವತ್ತು FIR ಚೇಂಜ್ ಆಗಿದೆ. ಇವತ್ತು ಇನ್ನೊಂದಷ್ಟು ಜನ ಮುಸಲ್ಮಾನರನ್ನು ಅರೆಸ್ಟ್ ಮಾಡ್ತಾರೆ. FIR ಇವತ್ತು ನಿನ್ನೆ ಹೇಳಿದ 6 ಜನ, 3 ಜನ ಇವರು 3 ಜನ ಅವರು ಅಂತ ಅವ್ರು ಹೇಳಿದ್ದು. ಇವತ್ತು ಏನಕ್ಕೆ ಚೇಂಜ್ ಆಯ್ತು? ಮತ್ತೆ ಇವತ್ತು ಏನಕ್ಕೆ ಮತ್ತೊಂದಷ್ಟು ಜನನ ನೀವು ತಗೊಂಬಂದು ಅರೆಸ್ಟ್ ಮಾಡ್ತಾರೆ? ಇವಾಗ ಯಾರು ಹೊಡ್ಸ್ಕೊಂಡಿದ್ದಾನೋ ವ್ಯಕ್ತಿ ಅವನು ಐಡೆಂಟಿಫೈ ಮಾಡ್ತಾನೆ. ಅದಾದ್ಮೇಲೂ ಇವ್ರು ಅದನ್ನ ಎದುರಿಸಿ ತಿರ್ಚಿ ಇನ್ನೇನೋ ಮಾಡಕ್ ಹೊರಟಿರೋದು ಈ ಕಾಂಗ್ರೆಸ್ ಸರ್ಕಾರ. ಬಿಜೆಪಿ ಅವ್ರು ತಿರ್ಸ್ತಾ ಇಲ್ವಾ? ಬಿಜೆಪಿ ಅವರು ತಮಗೆ ಬೇಕಾದಾಗೆ ಬಳಕೆ ಮಾಡ್ಕೊಳ್ತಿಲ್ವಾ? ವೆಂಕಟೇಶ್ ಅವರೇ, ತೇಜಸ್ವಿ ಸೂರ್ಯ ಅವರು ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿದೆ ಅಂತ ಗೊತ್ತಿದ್ರು ಕೂಡ ಹೋಗ್ತಾರೆ, ಕರೆ ನೀಡ್ತಾರೆ. ಅದು ಕೆಲವರ ಪಾಲಿಗೆ ಪ್ರಚೋದನೆ, ಕೇಸ್ ಕೂಡ ಆಗಿದೆ. ಅಲ್ಲಿ ಹೋಗ್ಬಿಟ್ಟು ಬನ್ನಿ ಈ ರೋಡ್ ತುಂಬಾ ನಾಳೆ ದಿನ ಹನುಮಾನ್ ಚಾಲಿಸ ಪಠಣ ಆಗ್ಬೇಕು, ಇದು ಪ್ರಚೋದನೆ ಅನ್ನೋ ಆರೋಪ ಅಲ್ವಾ? ನೀವು ಬಳಕೆ ಮಾಡ್ಕೊಳ್ತಿಲ್ವಾ ರಾಜಕೀಯವಾಗಿ? ನಾನು ಇವತ್ತಿನ ಘಟನೆಯನ್ನು ಆಧರಿಸಿ ಮಾತಾಡೋದಕ್ಕೆ ಮುಂಚೆ ನಾನು ಒಂದು ಮಾತನ್ನ ಅತ್ಯಂತ ಸ್ಪಷ್ಟ ಮಾಡ್ತಾ ಇದ್ದೇನೆ. ಬಹುಶಃ ನನ್ನ ಮಿತ್ರರು ಅದನ್ನು ಒಪ್ತಾರೆ ಅಂತ ಅನ್ಕೊಂಡಿದ್ದೀನಿ. ವಿಶೇಷವಾಗಿ ಸಿದ್ದರಾಮಯ್ಯನ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ರಾಜ್ಯದಲ್ಲಿ ಪದೇ ಪದೇ ಇಡೀ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಇಂಥ ಅವಘಡಗಳು, ಇಂಥ ಒಂದಷ್ಟು ಅಪದ್ರವ್ಯಗಳು ಸಾಕಷ್ಟು ನಡೀತಾ ಇರತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇದೆ. DJ ಹಳ್ಳಿ KJ ಹಳ್ಳಿ ಕೇಸಿಂದ ಹಿಡಿದು ಇವತ್ತು ನಿನ್ನೆ ನಡೆದಿರ್ತಕ್ಕಂಥ ನಗರಪೇಟೆಯ ಇನ್ಸಿಡೆಂಟ್ ಇಂದ ಹಿಡಿದು ಪ್ರತಿಯೊಂದು ಘಟನಾವಳಿಗಳನ್ನು ನಾನು ಪಟ್ಟಿ ಮಾಡಿ ನಿಮಗೆ ಹೇಳಬಲ್ಲೆ. ಆದ್ರೆ ಇಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಮತ್ತೆ ಇವತ್ತು ಈ ದೇಶ ವಿರೋಧಿ ಚಟುವಟಿಕೆಗಳು ಮಾಡುವಂತ ವ್ಯಕ್ತಿಗಳಿಗೆ ಮತ್ತೆ ಒಂದಷ್ಟು ಈ ವಿಚಿತ್ರಕಾರಕ ಪರಿಸ್ಥಿತಿಗಳನ್ನ ಅವರ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳುವಂತ ವ್ಯಕ್ತಿಗಳು ಇವತ್ತು ನಾವೇನ್ ಮಾಡಿದ್ರು ಈ ಸರ್ಕಾರದಲ್ಲಿ ನಮ್ಮನ್ನ ಇವರು ಸೇಫ್ ಮಾಡ್ತಾರೆ, ಹಾಗಾಗಿ ನಾವೇನ್ ಬೇಕಾದ್ರೂ ಮಾಡೋಣ, ಇಲ್ಲೊಂದಷ್ಟು ಅಶಾಂತಿಯನ್ನು ಸೃಷ್ಟಿ ಮಾಡೋಣ, ಇದರಿಂದ ಒಂದಷ್ಟು ಲಾಭವನ್ನ ಪಡೆಯೋಣ ಅನ್ನುವಂತ ನಿಟ್ಟಿನಲ್ಲಿ ಪದೇ ಪದೇ ಇಂಥ ಘಟನಾವಳಿಗಳನ್ನ ಮಾಡುವಂತ ಕೆಲಸವನ್ನ ಇವರು ಮಾಡ್ತಾ ಇರ್ತಕ್ಕಂಥದ್ದು. ಹರೀಶ್ ಅವರೇ, ಈಗ ತೇಜಸ್ವಿ ಸೂರ್ಯ ಅವರು ಹನುಮಾನ್ ಚಾಲೀಸವನ್ನ ಬನ್ನಿ ಪಠಿಸಿ ಅನ್ನೋದು ಪ್ರಚೋದನೆ ಅಂತ ಹೇಳಿ ವಿಶ್ಲೇಷಣೆ ಮಾಡಬಹುದು ಅಂತಂದ್ರೆ, ಹನುಮಾನ್ ಚಾಲೀಸ ಹಾಕಿದ ವ್ಯಕ್ತಿಗೆ ಚಾಕುವಿನಿಂದ ಇರಿಯಲಾಗಿದ್ದು, ಆತನ ಮೇಲೆ ಅಟ್ಯಾಕ್ ಮಾಡಿದ್ದು, ಇದನ್ನ ಏನಂತ ಕರಿಬೇಕು ಅಂತ? ಇದು ಸರ್ವ ಜನಾಂಗದ ಶಾಂತಿಯ ತೋಟ ಸ್ಥಾಪನೆಗೆ ಹಾಕ್ತಾ ಇರುವ ಬೀಜವೋ, ಅಥವಾ ಬೆಳೆದಿರುವ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಬೆಳೆದಿರುವ ಗಿಡಕ್ಕೆ ಹಾಕ್ತಿರುವ ನೀರೋ ಚಾಕುವಿನಿಂದ ಅಟ್ಯಾಕ್ ಮಾಡೋದು? ನೋಡಿ, ಈಗ ಚಾಕುವಿಂದ ಅಟ್ಯಾಕ್ ಮಾಡಿದ್ದಾರೆ ಅಂತ ನಿಮಗೆ ಹೇಳಬೇಕಾದವ್ರು ಯಾರು?
ಚುಚ್ಚಿಸ್ಕೊಂಡವರು ಹೇಳಿದ್ದಾರೆ ಆನ್ ಏರ್ ಅಲ್ಲಿ ಅಲ್ವಾ ನೋಡಿ, ಚುಚ್ಚಿಸ್ಕೊಂಡವರು ಎಲ್ಲವೂ ಕೂಡ ಪ್ರಾಂಪ್ಟ್ ಆಗಿ ಹೇಳ್ತಾರೆ ಅಂತೇಳಿ ಇಡೀ ಇನ್ನೊಂದ್ಸತಿ ವಿಡಿಯೋ ಪ್ಲೇ ಮಾಡ್ಬಿಡಿ ಸರ್, ದೊಡ್ಡದಾಗಿ ವಿಡಿಯೋ ಪ್ಲೇ ಮಾಡಿ, ವಿಡಿಯೋ ಪ್ಲೇ ಮಾಡಿ, ದೊಡ್ಡದಾಗಿ ಪ್ಲೇ ಮಾಡಿ. ಅದ್ರ ಜೊತೆಗೆ ಇವರೊಬ್ಬರನ್ನ ಇಟ್ಕೊಳ್ಳಿ ವಿಂಡೋದಲ್ಲಿ, ದೊಡ್ಡದಾಗಿ ಪ್ಲೇ ಮಾಡಿ. ಹೇಳಿ, ನಾನು ಹೇಳೋದನ್ನ ಕೇಳಿ, ಪೂರ್ತಿ ನಾನು ಹೇಳೋದನ್ನೇ ಕೇಳಲಿಲ್ಲ ನೀವು, ಆಗಲೇ ಪ್ಲೇ ಮಾಡಿ. ನೀವು ನಾವು ಪ್ರಸಾರ ಮಾಡಿ ಸುದ್ದಿ ಡೌಟ್ ಮಾಡಿದ್ರೆ ನಾವು ಜನಕ್ಕೆ ಕ್ಲಾರಿಫೈ ಮಾಡ್ಬೇಕು. ಹೇಳಿ, ನಾನು ಹೇಳಕ್ಕಿಂತ ಮುಂಚೆನೆ ನಿಮ್ಮ ತಲೆಯಲ್ಲಿ ಇರುವಂತದ್ದನ್ನ ಪ್ಲೇ ಮಾಡ್ಲಿಕ್ಕೆ ಬಂದ್ರೆ ನಾನು ಮಾಡ್ಲಿಕ್ಕಾಗಲ್ಲ. ಮಾತಾಡಲ್ಲ. ನನ್ನ ಮನವಿ ಆದ್ರೂ ಇಷ್ಟೇ, ದಯವಿಟ್ಟು ಇಂಥ ಘಟನಾವಳಿಗಳನ್ನ ಅನಗತ್ಯವಾಗಿ ಬೆಂಬಲಿಸುವಂತ ನಿಟ್ಟಿನಲ್ಲಿ ನಿಮ್ಮ ಹೇಳಿಕೆಗಳು, ನಿಮ್ಮ ಡಿಬೇಟ್ ಅವರು ಡಿಫೆಂಡ್ ಮಾಡ್ಕೊಂಡ್ರ ಇಲ್ವಾ ಇನ್ನೂ ಗೊತ್ತಾಗಿಲ್ಲ. ಅವ್ರು ಪ್ರಶ್ನೆ ಮಾಡಿದ್ದು ನಮ್ಮ ಮಾಧ್ಯಮದಲ್ಲಿ ಪ್ರಸಾರ ಆಗಿದ್ದ ಸುದ್ದಿ ಬಗ್ಗೆ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಇಲ್ಲ, ಅವ್ರು ಕೊಟ್ಬಿಡ್ಲಿ, ಉತ್ತರ ಕೊಡಿ. ನಿಮ್ಮ ಮಾಧ್ಯಮದಲ್ಲಿ ಪ್ರಸಾರ ಆಗಿದ್ದ ಸುದ್ದಿ ಬಗ್ಗೆ ಎಲ್ಲ ಕೇಳಿ, ನೀವು ಕೇಳಲೇ ಇಲ್ಲ ಮೇಡಮ್, ಅದೇ ಹೇಳ್ತಾ ಇರೋದು. ಹೇಳಿ ನೋಡಿ, ಚುಚ್ಚಿಸ್ಕೊಂಡಿದ್ದಂತ ವ್ಯಕ್ತಿ ಹೇಳಿದ್ದು ಸತ್ಯ ಅಂತ ಹೆಂಗೆ ಹೇಳ್ತೀರಿ? ಅಂದ್ರೆ ನೀವು ಅದ್ರ ಬಗ್ಗೆ ಸಾಕ್ಷಿ ಹೇಳ್ತೀರಾ? ಅವ್ನು ಹೇಳ್ತಾ ಇರೋದೆಲ್ಲ ಸತ್ಯ, ಅವ್ನು ಹೇಳೋದೆಲ್ಲ ಸತ್ಯನೇ ಅಂತ ಹೇಳ್ತೀರಾ ನೀವು? ಅವ್ನು ಚುಚ್ಚಿಸ್ಕೊಂಡಿದ್ದೀನಿ ಅಂತ ಅವ್ನು ಹೇಳ್ತಿದ್ದಾನಲ್ಲ, ಅವ್ನು ಯಾವುದೇ ಕಾರಣಕ್ಕೂ ನಾಳೆ ಇನ್ನೊಂದು ಸ್ಟೇಟ್ಮೆಂಟ್ ಮಾಡಿದ್ರು ಕೂಡ ಅದು ಸತ್ಯ ಇರುತ್ತೆ ಅಂತ ನೀವು ವಾದ ಮಾಡ್ತೀರಾ? ಅಂದ್ರೆ ನಿಮ್ಮ ಪ್ರಕಾರ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರೋದು ಡಿಸೈಡ್ ಮಾಡೋದು, ನಾನೆಲ್ಲ ಡಿಸೈಡ್ ಮಾಡೋದು, ಅದು ಪೊಲೀಸ್ ಒಂದು ಸಂಸ್ಥೆ ಇದೆ, ಅವರು ಮಾಡ್ಬೇಕು, ಅವರು ತನಿಖೆ ಮಾಡ್ಬೇಕು, ಚಾರ್ಜ್ ಶೀಟ್ ಅಲ್ಲಿ ಏನ್ ಬರುತ್ತೆ ನೋಡ್ಬೇಕು, ನಂತರ ಚುಚ್ಚಿದಾನ ಇಲ್ವ ಅಂತ ನೋಡ್ಬೇಕು. ಒಂದು ಮತ್ತೆ ನಾನು ಮೊದಲನೇದಾಗಿ ಈ ಘಟನೆ ಬಗ್ಗೆ ನನ್ನ ಗೆಳೆಯರಾದಂಥ ಏನು ಸಂಸದ ತೇಜಸ್ವಿ ಸೂರ್ಯಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನನಗೆ ಸಾಕಷ್ಟು ಜನ ಅಂದ್ಕೊಂಡಿದ್ದಾರೆ ಹರೀಶ್ಗೆ ತೇಜಸ್ವಿ ಸೂರ್ಯಗೆ ಭಾಳ ಯಾವುದೋ ಒಂದು ಮೀಡಿಯಾದಲ್ಲಿ ಗುದ್ದಾಟ ನಡೆದ್ಬಿಟ್ರು ವಿರೋಧಿಗಳು ಅಂತೇಳಿ. ನನಗೆ ತೇಜಸ್ವಿ ಸೂರ್ಯ ಭಾಳ ಆತ್ಮೀಯರೇ, ಚೆನ್ನಾಗೇ ಇದ್ದೀವಿ. ನಾನು ತೇಜಸ್ವಿ ಸೂರ್ಯ ನನಗಿಂತ ಸಣ್ಣವನು. ತೇಜಸ್ವಿ ಸೂರ್ಯಗೆ ಹೇಳ್ತೀನಿ ನೋಡಿ, ಇದೇ ರೀತಿ ಕಮ್ಯುನಲ್ ವಿಚಾರವನ್ನು ಇಟ್ಕೊಂಡು ಬೀದಿಯಲ್ಲಿ ನಿಂತು, ಹನುಮಾನ್ ವಿಚಾರವನ್ನು ಇಟ್ಕೊಂಡು ಬೀದಿಯಲ್ಲಿ ನಿಂತು ಹಂಗಾಮ ಸೃಷ್ಟಿ ಮಾಡಿ ದೊಡ್ಡ ಇದನ್ನ ಮಾಡಿದಂಥ ಮೈಸೂರಿನಲ್ಲಿ ಪ್ರತಾಪ್ ಸಿಂಹನ್ಗೆ ಇವತ್ತು ಟಿಕೆಟ್ ತಪ್ಪಿದೆ. ಇದೇ ರೀತಿ ಕಠೋರ ಹಿಂದುತ್ವವಾದಿ ಅಂತೇಳಿ ಕೋಮು ಪ್ರಚೋದನೆ ಕಮ್ಯುನಲ್ ವಿಚಾರವನ್ನು ಇಟ್ಕೊಂಡು ವಾದವನ್ನು ಮಾಡ್ತಾ ಇದ್ದಂಥ ಈಶ್ವರಪ್ಪನ್ಗೆ ಟಿಕೆಟ್ ತಪ್ಪಿದೆ. ಇದೇ ಥರದಲ್ಲಿ ಕಮ್ಯುನಲ್ ಹಾರ್ಮನ್ನು ಮಾಡಿಕೊಂಡು ಇದೇ ರೀತಿ ದ್ವೇಷವನ್ನೇ ಬಿತ್ತಾ ಇದ್ದಂಥ ಹೆಗ್ಡೆ ಸಂಸದ, ಆತನಿಗೂ ದೇವರಣಿಗೂ ಟಿಕೆಟ್ ಕೊಡಲ್ಲ. ಈಗ ಈ ತರದ ವಿಷಯ ಈ ಘಟನೆ ನಡೆದಿರ್ತಕ್ಕಂಥ ಸತ್ಯಾಸತ್ಯತೆ ಬಗ್ಗೆ ನೀವು ಮಾತಾಡಿ. ತೇಜಸ್ವಿ ಸೂರ್ಯಗೂ ಕೂಡ ಏನು ಅಂದ್ರೆ, ನೀವು ಈ ಸಲನೂ ಗೆಲ್ಬೇಕು, ಮುಂದಿನ ಸಾರನೂ ಗೆಲ್ಬೇಕು, ಯುವಕ ಇದ್ದೀರಿ, ಕೆಲಸವನ್ನ ಮಾಡಬೇಕು, ಅಭಿವೃದ್ಧಿ ಕೆಲಸವನ್ನ ಇಟ್ಕೊಂಡು ರಾಜಕಾರಣ ಮಾಡಿ ಈ ರೀತಿ ವಿಷಯಗಳನ್ನ ಎತ್ಕೊಂಡು ರಾಜಕೀಯ ಮಾಡಬೇಡಿ ಅಂತ ಅಸಹ್ಯದ ಕೆಲಸಗಳನ್ನ ಬಿಟ್ಟು ಮಾನವಾಗಿ ಕೆಲಸ ಮಾಡೋದನ್ನ ಕಲಿಯಿರಿ ಅಂತ. ನಿಮಿಷ ಸರ್, ಒಬ್ಬ ನಾಗರಿಕನಿಗೆ, ಸಾಮಾನ್ಯ ನಾಗರಿಕನಿಗೆ ಅಡ್ಡ ಹಾಕ್ಬಲ್ಲೆ. ನನ್ನ ತಕರಾರು ಇರ್ತಕ್ಕಂಥದ್ದು ಒಂದ್ ನಿಮಿಷ ಘಟನೆಯನ್ನು ಸಜೆಷನ್ ಕೊಟ್ರಿ. ತೇಜಸ್ವಿ ಸೂರ್ಯ ಅವರು ನಿಮ್ಮ ಫ್ರೆಂಡ್ ಅಂತ ನೀವು ಹೇಳಿದ್ರಿ, ಕನ್ಸಿಡರ್ ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ನೀವೇನಂದ್ರೆ ಕಮ್ಯುನಲ್. ಯಾವ್ದು ಕಮ್ಯುನಲ್ ಸರ್? ಒಬ್ಬ ತನ್ನ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ತನ್ನ ಭಕ್ತಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಡನ್ನ ಭಜನೆಯನ್ನ ಪ್ಲೇ ಮಾಡಿದ್ರೆ ಅಲ್ಲಿ ಬಂದು ಅದನ್ನ ಪ್ಲೇ ಮಾಡಬೇಡ ಅನ್ನೋದೇನು? ಅದು ಏನು? ಅಲ್ಲಿ ಹನುಮಾನ್ ಚಾಲಿಸ ಹಾಕೇ ಇರಲಿಲ್ಲ. ನೀವು ಹೇಳೋದಿದ್ದಂತ ಹೆಂಗ್ ನಂಬೇಕು? ನೀವು ಹೇಳೋದಿದ್ದಂತ ನಾವ್ ಯಾಕೆ ನಂಬೇಕು? ಚುಚ್ಚಿಸ್ಕೊಂಡ್ ವ್ಯಕ್ತಿ ಚುಚ್ಚಿಸ್ಕೊಂಡಿರೋ ವ್ಯಕ್ತಿ ಹೇಳಿದ್ ಸುಳ್ಳು. ನೀವು ಚುಚ್ಚಿದ್ದಾರೆ ಅಂತ ಹೇಳಿದ್ ಸುಳ್ಳು. ಯಾಕೆ ನೀವು ಮಾಧ್ಯಮದವ್ರು ಒಂದೇ ಒಬ್ಬರ ಪರವಾಗಿ ಮಾತಾಡ್ತಾ ಇದ್ದೀರಿ?
ಗಲ್ಲಿಯಲ್ಲಿರೋರ್ಗೆ ಮೈಕ್ ಕೊಟ್ಟಿದ್ದೀವಿ ನಾವು. ಕೊಟ್ಟಿದ್ದೀವಿ. ನಿಮ್ಮ ಅಂಗಲ್ಗೆ ಬರೋಣ. ಅಲ್ಲ ಬಯಲಾಟ ನಡೀತಾ ಇತ್ತ ಅಲ್ಲಿ ಚುಚ್ಚುಸ್ಕೊಂಡು ಸುಳ್ಳು ಕಿರ್ಚಬೇಡ್ರಿ, ಮೆತ್ತ ಕಿರ್ಚ್ತೀನಿ. ನೀವು ಮಾತಾಡ್ತಾರ ಮಾತುಗಳು ಹಂಗಿದೆ. ನೀವ್ ಹೇಳಿದ ಅಲ್ಲರಿ ಯಾರು ಹಲ್ಲೆಗೆ ಒಳಗಾದಂತ ವ್ಯಕ್ತಿನೇ ಹೇಳಿಕೆ ಕೊಡ್ಬೇಕಂದ್ರೆ ಹಿಂದೂ ಮುಸ್ಲಿಂ ಕೇಳಿದ್ನಲ್ಲ ಪ್ರಶ್ನೆ. ನೇರವಾಗಿ ನಿಮ್ಗಿಂತ ಮುಂಚೆನೇ ಕೇಳಿದ್ನಲ್ಲ ಪ್ರಶ್ನೆ. ಬಂದು ಚೆಕ್ ಮಾಡಿ ಕೇಳಿಸ್ಕೊಳ್ಳಿಲ್ಲ ಅದು. ನೀವು ಕೇಳಿಸ್ಕೊಳ್ಳಿಲ್ಲ ಅದು. ನಿಮಗೆ ಕಮ್ಯುನಲ್ ಹಾರ್ಮೋನ್ ಸೃಷ್ಟಿ ಮಾಡಬೇಕು. ಯಾರಿಗೆ? ನಿಮಗೆ ಅಂದ್ರೆ ಯಾರಿಗೆ? ನಿಮಗೆ ಅಂದ್ರೆ ಯಾರಿಗೆ? ಸೃಷ್ಟಿ ಮಾಡಬೇಕು. ಯಾರಿಗೆ? ಇವರಿಗೆ ಅಂದ್ರೆ ಯಾರಿಗೆ? ಪಾಷಾ ಅವರೇ, ಪಾಷಾ ಅವರೇ, ಸೈಲೆಂಟ್ ಆಗಿ 4 ಜನ ರೋಡಲ್ಲಿ ಹೋಗ್ತಿರೋರ್ಗೆ ಪಾಪ ಇವನೇ ಅಂಗಡಿಯಿಂದ ಶಾಂತಿ ಪ್ರಿಯರು ವಾಕಿಂಗ್ ಅವ್ನು ಹೇಳಿದ ಯಾಕೆ ನಿಜ? ಪಾಷಾ ಅವರೇ, ಅವರು ಒಬ್ರಿದ್ದಾರೆ, ಅವರು ಒಬ್ರಿದ್ದಾರೆ. ಅವ್ರ ಹತ್ರ ಒಂದು ರಿಯಾಕ್ಷನ್, ಹರ್ಷ್ ಅವರು ಒಂದು ರಿಯಾಕ್ಷನ್ ಅವ್ರ ಹತ್ರ ತಗೊಳ್ಳೇಬೇಕು. ಪೊಲೀಸ್ ಇಲಾಖೆ ಮತ್ತೆ ಏನು 6 ಜನನ ಅರೆಸ್ಟ್ ಮಾಡಿದ್ದಾರೆ ಸರ್, 6 ಜನನ ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆ ನಡೀತಾ ಇದೆ. ಬಹಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ, ಬಹಳ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಹಲ್ಲೆಗೆ ಒಳಗಾದವರು ಯಾರ ಪರವಾಗಿ ಕೇಸ್ ರಿಜಿಸ್ಟರ್ ಆಗಿದೆಯೋ ಅವರಿಗೆ ಅನುಮಾನ ಇದೆ FIR ಮೇಲೆ. 2 ಹೆಸರು ನಾನು ಹೇಳಿದ್ದೆ, ನನಗೆ ಕನ್ನಡ ಗೊತ್ತಿಲ್ಲ, ಕನ್ನಡದಲ್ಲಿ 6 ಜನದ ಹೆಸರು, ಅವ್ರಿಗೆ ಅನುಮಾನ ಇದೆ ಸರ್. ಬರ್ತೀನಿ ಅಲ್ಲಿಗೆ. ಪಾಷಾ ಅವರೇ, ಒಂದು ಸ್ಟೇಟಸ್, ಇವತ್ತು ಸ್ಟೇಟಸ್ ಹಾಕೊಂಡಿರೋದು ಯಾರು? ಈ ಪ್ರಕರಣದ ಆರೋಪಿ ನಂಬರ್ 1 ಆತನ ಸಹೋದರ. ಏನದು? ಆಜ್ ಜೇಲ್ ಕಲ್ ಬೇಲ್ ಫಿರ್ ವಹಿ ಪುರಾನಾ ಖೇಲ್. ಏನ್ ಸರ್ ಹಿಂಗಂದ್ರೆ? ಇವತ್ತು ಜೈಲಿಗೆ ಕಳಿಸ್ತಾರೆ, ನಾಳೆ ಬೇಲ್ ಕೊಡ್ತಾರೆ. ಕೇಳಿಸ್ಕೊಂಬಿಡಿ ಸರ್, ಇದು 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 ಕಮ್ಯುನಲ್ ಹಾರ್ಮೋನ್. ಇದು ಕಮ್ಯುನಲ್ ಹಾರ್ಮೋನ್. ಈಗ ನೋಡಿ, ಉತ್ತರ ಕೊಡ್ಲಿ ಸರ್, ಉತ್ತರ ಕೊಡ್ಲಿ. ನಿಮ್ಗೆ ಯಾರು ನಿಮಿಷ, ಯಾರು ನೀವು ಫೋಟೋ ನೋಡ್ತಾ ಇದ್ದೀರಾ? ಈತ ಸುಲೇಮಾನ್ ಅಂತೇಳಿ ಏನು ಆರೋಪ ಇದನ್ನಲ್ಲ, ಆತನ ತಮ್ಮ. ಆತ ಸ್ಟೇಟಸ್ ಅಲ್ಲಿ ಹಾಕೊಂಡಿರೋದು. ಇದ್ರ ಅರ್ಥ ಏನಾಗಾದ್ರೆ ನೋಡಿ, ಈಗ ಅಂದ್ರೆ ಇದ್ರ ಅರ್ಥ ಏನು ನೋಡಿ. ಈಗ ನೋಡಿ, ಫಸ್ಟ್ ಆಫ್ ಆಲ್ ನಾನು ಒಂದು ಮಾತು ಹೇಳಕ್ಕೆ ಇಷ್ಟ. ಯಾವುದು ಧರ್ಮ ಇದ್ರೂ ರೆಸ್ಪೆಕ್ಟ್ ಕೊಡಬೇಕು ನಾವು. ಅಂದರೆ ಹನುಮಾನ್ ಚಾಲೀಸ ಇದ್ದಲ್ಲ, ಒಂದು ಪವಿತ್ರವಾದ ಮಂತ್ರ ಅದು, ಅದನ್ನು ರೆಸ್ಪೆಕ್ಟ್ ನಾವು ಕೊಡ್ತೀವಿ. ಆ ಹೆಸ್ರ ಮೇಲೆ ಈ ರಾಜಕೀಯ ಮಾಡ್ತಾ ಇರೋದು ತುಂಬ ದೊಡ್ಡ ನೋವಾಗುತ್ತಾ ಇದೆ ನಮಗೆ. ಹನುಮಾನ್ ಚಾಲೀಸ ಏನು ರೋಡ್ನಲ್ಲಿ ಬಂದುಬಿಡ್ತಲ್ಲ ಅಂತ. ಇನ್ನೊಂದು ಏನಂದರೆ ನೋಡಿ, ಈಗ ರೋಹಿತ್ ಅಂತ ಆ ಏರಿಯಾಗೆ ಹಳೆ ವ್ಯಾಪಾರಿ ಎಲ್ಲ, ನಾನು ಇವತ್ತು ಹೋಗಿದ್ದೆ, ಎಲ್ಲ ಅಲ್ಲಿ ಇದು ಮಾಡ್ಕೊಂಡು ಬಂದೆ. 2.5 ತಿಂಗಳಾಗಿದೆ ಅಷ್ಟೇ, ಹೊಸ ಅಂಗಡಿ ಅವನದು. ಆ ಏರಿಯಾ ಗೊತ್ತಿಲ್ಲ ಅವನಿಗೆ ಏನು ಹೆಂಗೆ ಅಂತ, ಹೆಂಗೆ ನಡೀತಾ ಇದೆ ಅಂತ. ಯಾರು ಬಂದರೆ ನಾವು ಹುಡುಗ ಹೆಂಗೆ ಅಂದರೆ, ಕ್ಯಾಜಿ ಅಂದರೆ ಕ್ಯಾಜಿ, ಕ್ಯಾರೆ ಅಂದರೆ ಕ್ಯಾರೆ, ಈ ಥರ ಮಾತಾಡೋದು ಹುಡುಗ. ಈ ಪುಡಿ ರೌಡಿಗಳು, ಸಣ್ಣ ಪುಟ್ಟ ಪುಡಿ ರೌಡಿಗಳು, ಅದರಲ್ಲಿ 3-4 ಜನ ಮುಸಲ್ಮಾನರು, 3-4 ಜನ ಹಿಂದೂಗಳು ಇದ್ದಾರೆ. ಒಂದು ಗ್ಯಾಂಗ್ ಅದು, ಯಾವುದು ಮುಸ್ಲಿಂ ಹೆಸರು ಕೊಡಬೇಡಿ ಅದಕ್ಕೆ. ಆ ಗ್ಯಾಂಗು ಬಂದು ಅವ್ರಿಗೆ ಇವ್ರಿಗೆ ಏನೋ ಜಗಳ ಮುಂಚೆನೇ ಆಗಿದೆ. ಆ ಜಗಳದಲ್ಲಿ ಬಂದು ಈಗ ಮ್ಯೂಸಿಕ್, ಅದು ಹನುಮಾನ್ ಚಾಲೀಸ ಇಲ್ಲ, ನಾನು ಸತ್ಯವಾಗಿ ನಾನು ಹೇಳ್ತಾ ಇದ್ದೀನಿ. ಹನುಮಾನ್ ಸ್ವಲ್ಪ ದಯವಿಟ್ಟು ನೀವು ಮಾತಾಡಕ್ಕೆ ಟೈಮ್ ಕೊಡಿ. ನೀವು ಮಾತಾಡೋ ಟೈಮ್ ನಾನು ಮಾತಾಡಲಿಲ್ಲ. ಸತ್ಯವಾಗಿ ನಾನು ಸ್ವಲ್ಪ ನೋಡಿ, ಸುಮ್ಮನೆ ಇರ್ತೀರಾ ಏನು? ಅಲ್ಲ ನೋಡಿ, ನಾನು ಮೋದಿ ಭಜನೆ ಅಲ್ಲ ನೋಡಿ, 10 ಕಡೆ ನಾನು ವಿಚಾರಿಸಿದೆ. ನಾನು ನಿಮ್ಗೆ ಹೇಳಿದ್ದೆ ನಾನು ಹೋಗ್ತೀನಿ ಅಂತ. ಅಲ್ಲಿ ಹೋಗ್ಬಿಟ್ಟು 10 ಕಡೆ ನಾನು ವಿಚಾರಿಸಿದೆ. ಸತ್ಯ ಮಾಡಿ ಮಾರಿಯಮ್ಮ ಸತ್ಯ ಚೌದಶ್ರೀ ಟೆಂಪಲ್ ಸಿಟ್ನಲ್ಲಿ ಹೋಗ್ಬಿಟ್ಟು ಚೌದಶ್ರೀ ದೇವ್ರ ಹೆಸರು ತಗೊಂಡು ನೀವು ಸತ್ಯ ಮಾಡಿಬಿಟ್ಟು ಹೇಳಿ ಅಲ್ಲಿ ಹನುಮಾನ್ ಚಾಲೀಸ ಆಯ್ತಾ ಅಂತ ಕೇಳಿದ್ರೆ ಒಬ್ರು ಹೇಳಿದ್ರು ಹನುಮಾನ್ ಚಾಲೀಸ ಎಲ್ಲ, ಅವ್ರು ಮ್ಯೂಸಿಕ್ ಜೋರಾಗಿ ಹಾಕಿದ್ರು ಅಂತ ಹೇಳಿದ್ರು. ಯಾರು ಹೇಳಿದ್ರು ನನಗೆ ಮ್ಯೂಸಿಕ್ ಜೋರಾಗಿ ಹಾಕಿದ್ರು. ಆ ಟೈಮ್ ನಲ್ಲಿ ಹೋಗ್ಬಿಟ್ಟು ಹುಡುಗರು, ಮೇಡಮ್ ದಯವಿಟ್ಟು ನನ್ನ ಮಾತು ಕೇಳಿ ಮೇಡಮ್. ಅಲ್ಲ ಅವ್ರ ಮಾತು ಕೇಳಿದ್ರೆ ನನ್ನ ಮಾತು ಕೇಳಿ. ಅಲ್ಲಿ ಏನಾಯ್ತು, ಹುಡುಗರು ಹೋಗ್ಬಿಟ್ಟು ಅಜಾನ್ ಟೈಮ್ ಇದೆ, ಮ್ಯೂಸಿಕ್ ಸ್ಲೋ ಮಾಡಿ ಅಂತ ಹೇಳಿದ ತಕ್ಷಣ ಅವನ ಮೇಲೆ ಅಟ್ಯಾಕ್. ಇದು ತಕೊಂಡು ನಮ್ಗೆ ನಾಚಿಕೆ ಆಗತ್ತೆ. ನಾವು ಬೇರೆ ಧರ್ಮಕ್ಕೆ, ಯಾವ ಧರ್ಮಕ್ಕಾಗ್ಲಿ ನಾವು ರೆಸ್ಪೆಕ್ಟ್ ಕೊಡೋರು. ಈ ಧರ್ಮ ಪವಿತ್ರವಾದ ಧರ್ಮ ಅಂತ ಹೇಳ್ತಾರೆ, ಹಿಂದೂ ಧರ್ಮ ಅಂತ ಹೇಳ್ತಾರಲ್ಲ, ಆ ಧರ್ಮ ಹೆಸರು ತಕೊಂಡು ಪವಿತ್ರವಾದ ಹನುಮಾನ್ ಚಾಲೀಸ್ ಹೆಸರು ತಕೊಂಡು ಈ ರಾಜಕಾರಣಿಗಳು ರೋಡ್ ನಲ್ಲಿ ತಂದು ಪೊಲೀಸ್ ಹತ್ರ ಜಗಳ ಮಾಡೋದು. ಹನುಮಾನ್ ಚಾಲೀಸ ಹೇಳಿದ್ಕೋಸ್ಕರ ನನ್ನನ್ನು ಹೊಡೆದ್ರು ಅಂತ ಸುಳ್ಳು ಹೇಳ್ತಾರಲ್ಲ. ಹನುಮಂತ ಬಿಡ್ತಾನೆ ಅವ್ರಿಗೆ, ಇವ್ರಿಗೆ ಬಿಡ್ತಾನೆ, ಹನುಮಂತ ಬಿಡಲ್ಲ. ಇವ್ರು ದಾರಿಗೆ ಬಂದ್ಬಿಡ್ತಾರೆ, ರೋಡ್ ನಲ್ಲಿ ಬಂದ್ಬಿಡ್ತಾರೆ. ಈಗ ಹಿಂದೂ ಮುಸಲ್ಮಾನಿಗೆ
ಪಾಷಾ ತಕೊಂಡು ಡಿವೈಡ್ ಮಾಡ್ತಾ ಇದಾರಲ್ಲ ನಮ್ಮ ಶಾಂತಿಯ ತೋಟ ಕರ್ನಾಟಕನಲ್ಲಿ ಹಿಂದೂ ಮುಸಲ್ಮಾನರು ಮಾಡಕ್ಕೆ ಪ್ರಯತ್ನ ಪಡ್ತಾರಲ್ಲ ಆ ಶಾಸಕರಿಗೆ ಆ ಎಂಪಿಗಳಿಗೆ ಆ ಶೋಭಾ ಅವರು ಸೂರ್ಯ ಅವರಿಗೆ ಎಲ್ಲ ನಾಚಿಕೆ ಬರ್ಬೇಕು ಅವ್ರಿಗೆ ನಂದೊಂದು ಪ್ರಶ್ನೆ ಇದೆ ಕೇಳಿಸ್ಕೊಂಬಿಡಿ ಒಂದೇ ಒಂದು ಪ್ರಶ್ನೆ ಒಂದ್ ನಿಮಿಷ ನಿಮಗೆ ಬರ್ತೀನಿ ಸರ್ ನಿಮಗೆ ಬರ್ತೀನಿ ಸರ್ ನಾವು ಎಲೆಕ್ಷನ್ ಡಿಬೇಟ್ ಮಾಡ್ತಿಲ್ಲ ವಿಜಯ್ ಕುಮಾರ್ ಪಾಷಾ ಹರೀಶ್ ಅವರೇ ಪಾಷಾ ಅವ್ರನ್ನ ಮಾತಾಡ್ತಿದ್ದೀನಿ ಬೇರೆ ಯಾರು ಮಾತಾಡೋದು ವಿಜಯ್ ಸರ್ ನಾನು ನಿಮ್ಮನ್ನ ಪಾಷಾ ಅಂತ ನೀವೊಬ್ರೇ ಮಾತಾಡೋಂಗಿದ್ರೆ ಪಾಷಾ ಅವರೇ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ನಿಮ್ಮ ಆವೇಶ ನಮಗೆ ಅರ್ಥ ಆಗತ್ತೆ ದ್ವೇಷ ಧರ್ಮದ ಹೆಸರಲ್ಲಿ ಆಗಬಾರ್ದು ಅದು ನಾವು ಕೂಡ ಒಪ್ತೀವಿ ನನ್ನ ಪ್ರಶ್ನೆ ಇರೋದು ನೀವು ಹೇಳಿದ್ರೆ ಹನುಮಾನ್ ಚಾಲೀಸ ಅಲ್ಲಿ ಹಾಕೇ ಇರಲಿಲ್ಲ ದೇವ್ರ ಮೇಲೆ ಸತ್ಯ ಮಾಡಿದ್ರು ಪ್ರಶ್ನೆ ಕೇಳಿಸ್ಕೊಳ್ಳಿ ಸರ್ ಪ್ರಶ್ನೆ ಕೇಳಿಸ್ಕೊಳ್ಳಿ ನೀವು ನಾನು ಪ್ರಶ್ನೆ ಕೇಳ್ತೀನಿ ಪ್ರಶ್ನೆ ಕೇಳಿಸ್ಕೊಳ್ಳಿ ನೀವು ಕಿಚ್ಚೋದ್ರಿಂದ ಸತ್ಯ ಸುಳ್ಳಾಗಲ್ಲ ನೀವು ಕಿಚ್ಚೋದ್ರಿಂದ ಪೊಲೀಸರು ಸ್ಟೇಟ್ಮೆಂಟ್ ಸುಳ್ಳಾಗಲ್ಲ ನೀವು ಕಿಚ್ಚೋದ್ರಿಂದ ಬಿ ದಯಾನಂದ್ ಗೊತ್ತಾ ಸರ್ ಬಿ ದಯಾನಂದ್ ಯಾರು ಗೊತ್ತಾ ನೀವು ಕಿರ್ಚೋದ್ರಿಂದ ಚೌಡೇಶ್ವರಿ ಮೇಲೆ ಆಣೆ ಅಂತ ಭಾವನಾತ್ಮಕವಾಗಿ ಹೇಳೋದ್ರಿಂದ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಸುಳ್ಳಾಗೋದಿಲ್ಲ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಅಲ್ಲಿದ್ದ ಮುಖೇಶ್ ಭಕ್ತಿಗೀತೆ ಅಂತ ಹೇಳಿ ಸರ್ ಭಕ್ತಿಗೀತೆ ಪೊಲೀಸರು ಪೊಲೀಸ್ ಕಮಿಷನರ್ ಸುಳ್ಳು ಹೇಳ್ತಿದ್ದಾರೆ ಪಾಷಾ ಅವ್ರ ಪ್ರಕಾರ ಅಲ್ವಾ ಪೊಲೀಸ್ ಸುಳ್ಳು ಹೇಳಿ ಪೊಲೀಸ್ಗೆ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಲಾ ಅಂಡ್ ಆರ್ಡರ್ ಬಂದು ಎಲ್ಲ ನೀವಾಗ್ಲಿ ಹರೀಶರಾಗ್ಲಿ ನನ್ನ ಒಂದು 3 ಪ್ರಶ್ನೆಗಳಿಗೆ ದಯವಿಟ್ಟು ತಾವೇನ ಸ್ಪಷ್ಟನೆ ಕೊಡೋದಾದ್ರೆ ಕೊಡ್ರಿ ನೀವು ಅಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ ರಾಮೇಶ್ವರಂ ಕಫೆ ಬ್ಲಾಸ್ಟ್ ಆಗುತ್ತೆ ಇನ್ನೊಂದ್ ಕಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೀತಾರೆ ಇವನ್ನ ಯಾವತ್ತಾದ್ರೂ ನೀವು ಸೌಜನ್ಯಕ್ಕೆ ಇದು ಮಾಡೋದು ಸರಿ ಇಲ್ಲ ಯಾರೇ ಆಗ್ಲಿ ಇಂಥ ಕೆಲಸವನ್ನ ಮಾಡಬಾರ್ದು ನಿಮ್ಮ ಪರವಾಗಿ ಮಾತಾಡ್ತಿದ್ದೀನಿ ಪಾಷಾ ಅವರು ಮುಸಲ್ಮಾನ್ ಪರ ಘೋಷಣೆ ಕೂಗಿದಾಗ ಇದೇ ವೇದಿಕೆಯಲ್ಲಿ ಕುತ್ಕೊಂಡು ಖಂಡಿಸಿದ್ದಾರೆ ಅದನ್ನ ಜನರಲೈಸ್ ಮಾಡಬೇಡಿ ವಿಷಯ ಎಲ್ಲೆಲ್ಲೋ ಹೋಗೋದು ಕಾನೂನು ಈ ನೆಲದ ಕಾನೂನಿನ ವ್ಯವಸ್ಥೆ ಮೇಲೆ ಬಿಜೆಪಿಗೆ ನಂಬಿಕೆ ಇಲ್ವಾ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ತಿದ್ದಾರೆ ನೀವ್ ಯಾಕ್ರಿ ಹೋಗ್ತೀರಿ ಬೀದಿಗೆ ನೀವ್ ಯಾಕ್ರಿ ಹೋಗಿ ಕರೆ ಕೊಡ್ತೀರಿ ಬನ್ನಿ ಇಲ್ಲಿ ಹನುಮಾನ್ ಚಾಲೀಸ ಪಠನೆ ಮಾಡಿ ಅಂದ್ರೆ ನಿಮ್ಮ ಪ್ರಕಾರ ಬಿಜೆಪಿ ಅವರ ಪ್ರಕಾರ ಹನುಮಾನ್ ಚಾಲೀಸ ನಿಮ್ಗೆ ಎಲೆಕ್ಷನ್ ವಸ್ತು ಆಗೋಯ್ತಾ ಎಲೆಕ್ಷನ್ ವಸ್ತು ದೌರ್ಜನ್ಯವನ್ನ ಖಂಡಿಸುವಂತ ಕೆಲಸವನ್ನ ಒಬ್ಬ ನಾಯಕನಾಗಿ ಖಂಡಿಸುವಂತದ್ದು ಅಲ್ಲಿ ಹೋಗಿ ಅದು ನಮ್ಮ ಕರ್ತವ್ಯ ಅಲ್ವಾ ಕರ್ತವ್ಯ ಏನು ಕೇಳಿಸ್ಕೊಳ್ಳಿ ನನ್ನ ಪ್ರಶ್ನೆ ಕೇಳಿಸ್ಕೊಂಬಿಡಿ ನಿಜವಾಗ್ಲೂ ಅಲ್ಲಿ ಕೋಮು ಸೂಕ್ಷ್ಮವಾದಂತಹ ಘಟನೆ ನಡೆದಿದೆ ಅಂತಂದ್ರೆ ಜವಾಬ್ದಾರಿಯುತ ಪಕ್ಷವಾಗಿ ಕೇಂದ್ರದಲ್ಲಿ ಸರ್ಕಾರ ನಡೆಸಿರುವ ಪಕ್ಷವಾಗಿ ನೀವಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋ ರೀತಿಯಲ್ಲಿ ಮಾಡಬೇಕಾಗಿತ್ತು ಎಲ್ಲಿ ಮಾಡಿದ್ರಿ ನೀವು ಹೇಳಿ ಉತ್ತರ ಅವ್ರ ಉತ್ತರ ಕೊಡ್ಲಿ ಪಕ್ಷದ ವಕ್ತಾರ ಕೊಡ್ಲಿ ಉತ್ತರ
ದೌರ್ಜನ್ಯಕ್ಕೆ ಒಳಗಾದಂತ ವ್ಯಕ್ತಿಯನ್ನ ಹೋಗಿ ಮಾತಾಡಿಸುವಂತದ್ದು, ಅವನಿಗೆ ಸಾಂತ್ವನ ಹೇಳುವಂತದ್ದು, ಮತ್ತೆ ಅದನ್ನ ಬೆಂಬಲಿಸಿ ಮಾತಾಡುವಂತ ಕೆಲಸವನ್ನ ಇಂಥ ಒಂದು ಬಹುಸಂಖ್ಯಾತದ ಹಿಂದೂಗಳಿರ್ತಕ್ಕಂಥ ಭಾವನೆಗಳನ್ನ ಗೌರವಿಸುವಂತ ಕೆಲಸವನ್ನ ಒಂದು ಭಾರತೀಯ ಜನತಾ ಪಕ್ಷವಾಗಿ ಮತ್ತೆ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಒಬ್ಬ ಜವಾಬ್ದಾರಿಯುತ ನಾಯಕನಾಗಿ ತೇಜಸ್ವಿ ಸೂರ್ಯ ಇರ್ಬೋದು, ಶೋಭಾ ಮೇಡಮ್ ಇರ್ಬೋದು, ಹೋಗಿ ಅವ್ರನ್ನ ಸಾಂತ್ವನ ಮಾಡುವಂತ ಕೆಲಸವನ್ನ ಮಾಡುವಂತದ್ದು ಯಾವ ರೀತಿಯಲ್ಲಿ ತಪ್ಪು ಅಂತ